ಬೀದರ್ನಲ್ಲಿ ಸಂಕ್ರಾಂತಿ ಸಂಭ್ರಮದ ನಡುವೆ ಒಂದು ಅನಾಹುತ ಸಂಭವಿಸಿದೆ. ಗಾಳಿಪಟ ಹಾರಿಸುವಂತಹ ಹೊತ್ತಿನಲ್ಲಿ ಮಾಂಜಾ ದಾರ ಸಿಲುಕಿ ಬೈಕ್ ಸವಾರ ಸಾವಿಗೀಡಾಗಿದ್ದಾರೆ. ಗಾಳಿಪಟ ದಾರಕ್ಕೆ ಸಿಲುಕಿ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಬೀದರ್ ತಾಲೂಕಿನ ಬೊಂಬಳಗಿ ಗ್ರಾಮದಲ್ಲಿ ಘಟಿಸಿದೆ. ಸಂಕ್ರಾಂತಿ ನಿಮಿತ್ತ ಗಾಳಿಪಟವನ್ನ ಇಡೀ ಗ್ರಾಮಸ್ಥರು ಸೇರಿ ಹಾರಿಸ್ತಾ ಇದ್ರು. ಈ ಹೊತ್ತಲ್ಲಿ ಬೈಕ್ ಸವಾರ ಸಂಜು ಕುಮಾರ್ ಕತ್ತಿಗೆ ದಾರ ಸಿಕ್ಕಾಕೊಂಡಿದೆ. ವ್ಯಕ್ತಿ ಸ್ಥಳದಲ್ಲೇ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ. ಸಾವಿನ ನಂತರದಲ್ಲಿ ಮಾಂಜಾ ದಾರವನ್ನ ನಿಷೇಧ ಅಂತ ಮೈಕ್ ಮೂಲಕ ಗ್ರಾಮಸ್ಥರು ಅನೌನ್ಸ್ ಮಾಡಿದ್ದಾರೆ. ಈ ರೀತಿಯ ಘಟನೆಗಳು ಬಹಳ ಹಿಂದೆ ಕೂಡ ಆಗಿದೆ. ಆದರೆ ಆ ಮಾಂಜಾದಾರ ಬಳಕೆಗೆ ನಿಷೇಧ ಇಲ್ಲ. ಆದರೆ ಗ್ರಾಮಸ್ಥರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಒಂದು ಸಾವಾದ ನಂತರದಲ್ಲಿ ಆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ. ಬಟ್ ಪ್ರಾಣ ಹೋಯ್ತಲ್ಲ. ಹಬ್ಬದ ಮುನ್ನ ದಿನವೇ ಈ ರೀತಿಯಾದಂತಹ ಘಟನೆ ಸಂಭವಿಸಿದ್ದು ಇಡೀ ಕುಟುಂಬ ಹಬ್ಬದ ಸಂಭ್ರಮದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದ ಹೊತ್ತಲ್ಲಿ ಶೋಕ ಆವರಿಸಿದೆ. ಬೀದರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮುಂದೆ ಗಾಳಿಪಟದ ಸಂಭ್ರಮ ಆಚರಣೆ ಎಲ್ಲ ಮಾಡೋರು ಸ್ವಲ್ಪ ಇದರ ಬಗ್ಗೆ ಎಚ್ಚರ ವಹಿಸಿ. ಯಾಕಂದರೆ ಟೂ ವೀಲರಲ್ಲಿ ಹೋಗೋರಿಗೆ ಇದು ಹೆಚ್ಚು ಅಪಾಯ ತಂದಿಡುತ್ತೆ. ಇವತ್ತು 11 ಗಂಟೆಗೆ ನಮ್ಮ ನ್ಯಾಷನಲ್ ಹೈವೇ ಮೇಲೆ ಒಂದು ಘಟನೆ ನಡೆದಿದೆ. ಸಂಜೀವ್ ಕುಮಾರ್ ಅಂತ 48 ವರ್ಷದ ಒಬ್ಬರು ಬೈಕ್ ಮೇಲೆ ಹೋಗ್ತಿರುವಾಗ ಮಾಂಜಾ ವೈರು ಕುತ್ತಿಗೆಗೆ ಕಟ್ಟಾಗಿ ಅಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಘಟನೆ ಹೇಗಾಯ್ತು? ಅದು ಅಷ್ಟು ಕೆಳಗಿದ್ದದ್ದು ಗಮನಿಸ್ಕೊಳ್ಳಿಕ್ಕೆ ಆಗ್ಲಿಲ್ವಾ ಅಥವಾ ದೊಡ್ಡ ಮಟ್ಟಿಗೆ ದಾರದಲ್ಲಿ ಸಿಕ್ಕಾಕೊಂಡಿದ್ರಾ? ಅದು ಇನ್ಸಿಡೆಂಟ್ನ ಹೇಳೋದಾದ್ರೆ. ಖಂಡಿತ ದಿವ್ಯಾ, ನಿಜಕ್ಕೂ ಅಂದ್ರೆ ಏನು ನಾಳೆ ಸಂಕ್ರಾಂತಿ ಹಬ್ಬ ಇದೆ. ಸಂಕ್ರಾಂತಿ ಹಬ್ಬದ ನಿಮಿತ್ತ ಅಂದ್ರೆ ಗಡಿ ಬೀದರ್ಲಿ ಒಂದು ರೀತಿಯ ಸಂಪ್ರದಾಯ ಇದೆ. ಅಂದ್ರೆ ಆ ಗಾಳಿಪಟನ ಹಾರಿಸುವಂತ ಸಂಪ್ರದಾಯ ಜಿಲ್ಲೆಯಾದ್ಯಂತ ಈ ಒಂದು ಸಂಪ್ರದಾಯನ ಮಾಡ್ತಾರೆ. ಆದ್ರೆ ಇವತ್ತು ಏನೋ ಒಂದು ಗಾಳಿಪಟ ಹಾರಿಸಿದ ಸಂದರ್ಭದಲ್ಲಿ ಆ ದಾರ ಏನಿದೆ ಆ ರೋಡಿಗೆ ಬಂದು ಬಿದ್ದಿರುವಂತದ್ದು. ಅಂದ್ರೆ ಆ ರೋಡಲ್ಲಿ ಆ ದಾರ ಕಂಡಿಲ್ಲ. ಹೀಗಾಗಿ ಏನೋ ಒಂದು ತನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಹುಮ್ನಾಬಾದ್ನ ಒಂದು ಹಾಸ್ಟೆಲ್ಗೆ ಹೋಗ್ತಾ ಇರ್ತಾರೆ. ಈ ಸಂಜು ಕುಮಾರ್ ಏನು ಈಗ ನರಳಾಡಿ ಸತ್ತಿದ್ದಾರೆ. ಆ ಸಂಜು ಕುಮಾರ್ ಕರ್ಕೊಂಡ್ಬರ್ಕ ಸಂದರ್ಭದಲ್ಲಿ ಆ ಒಂದು ದಾರ ನೋಡಿದ್ರೆ ಸೀದಾ ನೇರವಾಗಿ ಹೋಗಿದ್ದಾರೆ. ಹೀಗಾಗಿ ಒಂದು ರೀತಿಯ ಸಂಪೂರ್ಣವಾಗಿ ಕತ್ತು ಏನಿದೆ ಕತ್ತಿನ ಭಾಗದಲ್ಲಿ ಸಂಪೂರ್ಣವಾಗಿ ಅದು ಕುಯ್ದು ಹೋಗಿರುವಂತದ್ದು. ಅಂದ್ರೆ ಆ ಕತ್ತು ಸೀಳು ಹೋಗಿರುವಂತದ್ದು. ಹೀಗಾಗಿ ಒಂದು ರೀತಿಯ ನರಳಾಡಿ ಸಂಜು ಕುಮಾರ್ ಇದ್ದಾರೆ ಅಲ್ಲೇ ಒಂದು ಪ್ರಾಣ ಬಿಟ್ಟಿರುವಂತ ದೃಶ್ಯಗಳು ನಿಜಕ್ಕೂ ಒಂದು ರೀತಿಯ ಭಯಾನ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನೀವೊಂದು ಜಿಲ್ಲೆಯಾದ್ಯಂತ ಈಗಾಗಲೇ ಈ ಒಂದು ಮಾಂಜಾ ದಾರ ಏನಿದೆ ಆ ದಾರವನ್ನ ನಿಷೇಧ ಕೂಡ ಮಾಡಿದ್ರೆ. ಈಗಾಗಲೇ 2-3 ಸಭೆ ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಕೆಲವರು ಅಕ್ರಮವಾಗಿ ಒಂದು ಮಾರಾಟ ಮಾಡ್ತಾರೆ. ಹೀಗಾಗಿ ಆ ದಾರವನ್ನ ಇವತ್ತು ಬಳಸಿ ಒಂದು ಜೀವನ ಬಲಿ ತೆಗೆದುಕೊಂಡಿರುವಂತದ್ದು. ಈಗ SP ಕೂಡ ಅವರು ಮಾತಾಡಿರುವಂತದ್ದು, ಯಾರು ಈ ತರ ತೆಗೆದುಕೊಂಡು ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಂತ ಈಗ ಖಡಕ್ ವಾರ್ನಿಂಗ್ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ. ಗ್ರಾಮಸ್ಥರಿಗೆ ವಿಶೇಷ ಸೂಚನೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಾಳಿಪಟ ಹಾರಿಸುವ ವೇಳೆಯಲ್ಲಿ ಮಾಂಜಾ ದಾರವನ್ನು ನಿಷೇಧಿಸಲಾಗಿದೆ. ಮಾಂಜಾ ದಾರವನ್ನು ಬಳಸಬಾರದೆಂದು ಗ್ರಾಮ ಪಂಚಾಯಿತಿ ವತಿಯಿಂದ ಸೂಚಿಸಲಾಗಿದೆ. ಗ್ರಾಮಸ್ಥರಿಗೆ ವಿಶೇಷ ಸೂಚನೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಾಳಿಪಟ ಹಾರಿಸುವ